ತುಂಬಾ ಚೆನ್ನಾಗಿದೆ ಮ್ಯಾಮ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ರೇಟ್ ಎಷ್ಟು ಕೊಡ್ತೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಏನಪ್ಪ ಕಾರಣ ಅಂತ ಅಂದರೆ, ನಮ್ಮ ಕಾಲೇಜ್ನಲ್ಲಿ ಇವತ್ತು ಜನಪದ ಉತ್ಸವ ಐತೆ. ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಕಾಲೇಜಿನಲ್ಲಿ ಏನೇನು ಪ್ರೋಗ್ರಾಮ್ ಇದೆ ಅಂತಂದರೆ, ಡೊಳ್ಳು ಕುಣಿತ, ಜನಪದ ಉತ್ಸವ ಮತ್ತು ಜನಪದ ಗೀತೆಗಳು, ತುಂಬ ಎಲ್ಲ ಕಂಸಾಳೆ ಎಲ್ಲ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಕಾಲೇಜಲ್ಲಿ ತೋರಿಸ್ತೀನಿ. ಇನ್ನು ಕಾಲೇಜ್ಗೆ ಹೋಗಿಲ್ಲ ನಾನು. ಮತ್ತು ನಾನು ಸ್ಟಾಲ್ಗಳೆಲ್ಲ ಇಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಅದಕ್ಕೆ ನಾನು ಏನು ಸ್ಟಾಲ್ ಇಡ್ತಾ ಇದ್ದೀನಿ ಅಂತ ಅಂದರೆ, ಒಂದು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದೊಂದು, ಮತ್ತು ಮಜ್ಜಿಗೆ. ತುಂಬ ಥರ ಸ್ಟಾಲ್ಗಳೇ ಇಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಬನ್ನಿ ಇವಾಗ ಪ್ರಿಪ್ರೇಷನ್ ಹೇಗೆ ನಡೀತೈತೆ, ಮನೇಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡೋದು. ಬನ್ನಿ ನೋಡೋಣ ಹೇಗೆ ನಡೀತಾ ಇದೆ ಅಂತ. ನೋಡಿ ಗೈಸ್, ಇದು ಈರುಳ್ಳಿ ಖಾರ ರುಬ್ಕೊಂಡಿದ್ದೀವಿ ಆಲ್ರೆಡಿ, ಮತ್ತು ಅಕ್ಕಿ, ಮತ್ತು ಇದು ಏನಪ್ಪ ಅಂತಂದರೆ ಮಸಾಲೆ ಐಟಮ್, ಮತ್ತು ಮಶ್ರೂಮ್ ಕಲಸಿಟ್ಕೊಂಡಿದ್ದೀವಿ. ಕಲಸಿರೋದು ಏನಕ್ಕಪ್ಪ ಅಂದರೆ ಟೇಸ್ಟ್ ಬರಲಿ ಅಂತ. ಮತ್ತು ಟೊಮೊಟೊ. ಇನ್ನು ಮಜ್ಜಿಗೆ ರೆಡಿಯಾಗಿದೆ ಗೈಸ್, ಇಷ್ಟು ರೆಡಿಯಾಗಿದೆ ಇವಾಗ. ಮತ್ತು ಅಡುಗೆ ಮಾಡೋದು ಒಂದೇ ಬಾಕಿ ಇರೋದು. ಮೇಲ್ ಮಾಡು ಅಂತ ಹೇಳಿದ್ದೀನಿ. ನಮ್ಮ ಕೀರ್ತಿಯವ್ರು ಮಾಡ್ತಾರೆ ಗೈಸ್ ಅಡುಗೆನ. ಅಲ್ಲಿಂದ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತೀವಿ. ಎಲ್ಲ ಹಚ್ಕೊಂಡು ರೆಡಿಯಾಗಿದೆ, ಬರೀ ಒಗ್ಗರಣೆ ಹಾಕೋದು ಒಂದೇ ಬಾಕಿ. ಇವಾಗ ಮತ್ತೆ ನಾನು ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೊರಡ್ತೀನಿ. ಸ್ವಲ್ಪ ಅಲ್ಲೂ ಡೆಕೋರೇಷನ್ ಮಾಡಬೇಕು. ಅಂದರೆ ಹಬ್ಬ ಆಚರಣೆಗಳನ್ನ, ಈ ವರ್ಷದಲ್ಲಿ ಬಂದಿರೋಂಥ ಹಬ್ಬ ಆಚರಣೆಗಳನ್ನ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ, ಸಂಕ್ರಾಂತಿ ಹಬ್ಬ ಮತ್ತು ಓಣಂ ತೊಗೊಂಡಿದ್ದೀವಿ. ಮಾಡೋಣ. ರೆಡಿಯಾಗಿದ್ದೀನಿ, ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ಕೀರ್ತಿಯವ್ರಿಗೆ ಬಾಯ್ ಹೇಳಿ. ಬಾಯ್ ಕಿರು. ಸರಿ ಗಾಯ್ಸ್, ಇವಾಗ ಕಾಲೇಜ್ಗೆ ಹೋಗಿ ತೋರಿಸ್ತೀನಿ ಅಲ್ಲಿ ಏನೇನು ನಡೀತಾ ಇದೆ ಅಂತ. ಇವಾಗ ಟೈಮ್ ಬಂದು 9:30 ಆಗಿದೆ. ಇವಾಗ ಎಂಟ್ರೆನ್ಸ್ ಹೆಂಗಿದೆ ಅಂತ ಬನ್ನಿ ತೋರಿಸ್ತೀನಿ. ನಮ್ಮ ಕಾಲೇಜ್ ಎಂಟ್ರೆನ್ಸ್ ಇದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಫುಲ್ ಫೋಟೋ ಶೂಟು ನಡೀತಾ ಇರೋದು ಗೈಸ್ ಇಲ್ಲೆಲ್ಲ. ಗೈಸ್, ಇದು ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ನೋಡಿ. ಇದು ಗೈಸ್, ಇಲ್ಲಿ ನೆಕ್ಸ್ಟು ಸ್ಟೇಜ್ ಡೆಕೋರೇಷನ್ ನೋಡಿ. ನಮ್ಮ ಕಾಲೇಜ್ದು ಪ್ರತಿ ಒಂದು ಇಟ್ಟಿದ್ದಾರೆ ಗೈಸ್. ಒಂದು ಅಂತಂದರೆ ಹೇಳಿದ್ನಲ್ಲ ಮೊದಲೇ ಸಂಕ್ರಾಂತಿ ಹಬ್ಬದ್ದು ಅಂತ, ಅದು ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಆಲ್ರೆಡಿ ಪೂಜೆ ಆಗಿದೆ ಸಂಕ್ರಾಂತಿ ಹಬ್ಬದ್ದು. ಗೈಸ್ ನೋಡಿ, ಇವರು ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ಮಾಡ್ತಿದ್ದಾರೆ. ಮಾತಾಡಿ ವರ್ಷ ಅವ್ರೆ ಇವಾಗ. ವರ್ಷ ಹರ್ಷ ಮಾತಾಡಿ. ಏನು ಕಟ್ ಮಾಡಲ್ಲ, ಹಿಂಗೆ ಹಾಕ್ತೀನಿ, ತೋರಿಸ್ತೇನೆ ನೋಡಿ ಗೈಸ್. ಕಷ್ಟಪಟ್ಟು ನೆನ್ನೆ 2 ಗಂಟೆಗೆ ಹೋಗಿ ಮಧ್ಯಾಹ್ನ ಫುಲ್ಲು ಹೂವೆಲ್ಲ ತಂದು ಮಾರ್ಕೆಟಲ್ಲೆಲ್ಲ ನಾವು 3 ಜನ ಹೋಗಿ ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ನೋಡಿ. ಸಂಕ್ರಾಂತಿ ಹಬ್ಬ ಗೈಸ್, ಅದಕ್ಕೆ ರಾಗಿ ಮತ್ತು ಅಕ್ಕಿ. ಸರಿ ಗೈಸ್, ನೆಕ್ಸ್ಟ್ ಇದು ಓಣಂ. ನೆಕ್ಸ್ಟ್ ಇಲ್ಲಿ ಕಳಸ ಇಟ್ಟು ಆಲ್ರೆಡಿ ಪೂಜೆ ಮಾಡಾಗಿದೆ ಗೈಸ್. ಸೃಷ್ಟಿಯವರು ಅಂತ ಅದೇ ಮೊದಲೇ ವ್ಲಾಗಲ್ಲಿ ನೋಡಿದ್ದೀರಾ. ಮತ್ತು ದಂಡ ಅಲಿಯಾಸ್ ಹರ್ಷಿತಾ ಗೈಸ್, ಇವರು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಆದರೆ ಟ್ರೋಲ್ ಆಗ್ತೀನಿ ಅಂತ ಭಯ ಅಂತೆ. ನಮ್ಮ ಅಕ್ಕ ಚಾನಲ್ ಇದೆ, ಸಬ್ಸ್ಕ್ರೈಬರ್ಸ್ ನನಗಾಗ್ಬಿಟ್ಟು ಅವರಿಗೆ ಲಾಸ್ ಆಗ್ಬಿಡುತ್ತೆ ಅಂತ ನಾವು ಮಾಡ್ತಿಲ್ಲ ಗೈಸ್. ಅಯ್ಯೋ, ಬರೀ ಡೌಗಳು ಗೈಸ್, ಎಂಥದ್ದು ಇಲ್ಲ. ಇವಾಗ ಅಲ್ಲಿ ಫೋಟೋ ಶೂಟ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಇಲ್ಲ ಗೈಸ್,
ಅವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದು ನಿಮ್ಮ ಚಾನಲ್ ನೇಮ್? ಸ್ವಲ್ಪ ಜೋರಾಗಿ ಹೇಳು. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫೋಟೋ ರಕ್ಷಿತಾ ಅವ್ರದ್ದು ಫೋಟೋ ಶೂಟ್ ನಡೀತಾ ಇದೆ. ಮಿಲನ ಅವರೇ ಫೋಟೋ ತೆಗೆಸ್ಕೊಂಡಾಯ್ತಾ? ಇಲ್ಲ, ಚೆನ್ನಾಗಿ ಬಂದಿದೆ. ಯಾವುದು ಚೆನ್ನಾಗಿ ಬಂದಿಲ್ವಾ? ಈಗ ಮತ್ತೆ ತೆಗೆಸ್ಕೋಬೇಕಾ? ಸರಿ ಬನ್ನಿ, ಅಲ್ಲಿ ತೆಗೆಸ್ಕೊಳ್ಳಿವ್ರಿ. ನೋಡಿ ಗೈಸ್, ನಮ್ಮ ಕಾಲೇಜಲ್ಲಿ ಹೆಂಗೆ ರೆಡಿಯಾಗಿದ್ದಾರೆ ಎಲ್ಲರೂ. ಅವ್ರದ್ದು ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ, ಇನ್ನೂ ನಡೀತೈತೆ. ನೋಡೋಣ ಈಗ ಫೋನ್ ಕೊಡ್ತಾರಾ ಇಲ್ವಾ ಅಂತ ಫೋನ್ ಕೇಳ್ತೀನಿ ಹೋಗಿ. ಫೋಟೋ ತೆಗೆದ್ರು ಇವ್ರಿಗೆ ಒಪ್ಪಿಗೆ ಇಲ್ಲ ಗೈಸ್. ಆಯ್ತಾ ಫೋಟೋ ತೆಗ್ದಿ? ಏಕೆ ಬರ್ತಾ ಇದೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿ. ಈಗ 12 ಗಂಟೆ ಆಗಿರ್ಬೋದು ಟೈಮು. ನೆಕ್ಸ್ಟ್ ಇಲ್ಲಿಂದ ತಗೊಂಡು ಒಳಗಡೆ ಹೋಗಿ ಅಲ್ಲಿ ಮಾರಾಟ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿರುತ್ತೆ ಗೈಸ್. ಮ್ಯಾಮ್ ಹೇಗಿದೆ ಅಂತ ರಿವ್ಯೂ ಕೊಡಿ ಮ್ಯಾಮ್. ತುಂಬ ಚೆನ್ನಾಗಿದೆ ಮ್ಯಾಮ್. ಹೇಗಿದೆ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ರೇಟ್ ಎಷ್ಟು ಕೊಡ್ತೀರಾ? ನೀವಿಟ್ಟಿರೋ ರೇಟ್ ಜಾಸ್ತಿ ಆಯಿತು. ನಾನು 10ಕ್ಕೆ 9 ಕೊಡ್ತಿದ್ದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಾ. ಕಲೆಕ್ಷನ್ ಆಗೈತೆ. ಏನೇನು ಮಾಡ್ತಿದ್ದೀರಾ? ಎಷ್ಟು ಬೆಲ್ದನ್ ಜ್ಯೂಸು ಸಾನ ಫ್ರೆಂಡ್ಗಳು ಅಲ್ಲಿ ತೋರಿಸ್ತಾನೆ ಇಲ್ಲ ನೀನು. ಇವರೇ ಲಾಗರು ಸಹನಾ ಅವರು. ಹಾಯ್ ಸಹನಾ ಅವರೇ. ಇವ್ರದ್ದು ನಾವು ಇಸ್ಕೊಂಡಿದ್ದೀವಿ. ಬ್ಯುಸಿ ಆಗ್ಬಿಟ್ಟಿದ್ರು ಅಂತ ಇವ್ರದ್ದು ನಾವು ಇಸ್ಕೊಂಡಿದ್ದೀವಿ. ಏನೇನು ಮಾಡಿದ್ರಿ ಸಹನಾ ಅವ್ರು ಹೇಳಿ? ಅಷ್ಟೇ. ಅವ್ರನ್ನ ಪ್ರೋತ್ಸಾಹ ಮಾಡಿ. ಉಳಿದಿದೆ ಅಷ್ಟೇ. ಮಶ್ರೂಮ್ ಬಿರಿಯಾನಿ ಖಾಲಿಯಾಗಿದೆ. ಮಶ್ರೂಮ್ ಬಿರಿಯಾನಿ ಖಾಲಿ ಆಯಿತು ಗೈಸ್ ಪೂರ್ತಿ. ಇದೆ, ಇದನ್ನ ತಿಂತಾ ಇದೀವಿ ನಾವೇ. ತಗೊಂಡಿದ್ದಾರೆ, ಹೇಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ, ಕೇಳಿ ಗೈಸ್. ಹಲೋ, ಎಲ್ಲ ಚೆನ್ನಾಗಿದೆ. ತುಂಬ ಖಾರವಾಗಿ ನಮ್ಮೆಲ್ಲರಿಗೂ ಇಷ್ಟ ಆಯಿತು. ತುಂಬ ಖಾರವಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಮುಗೀತು, ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ ಇವಾಗ. ಕೊನೆ ಸಾಂಗ್ ಹಾಕಿದ್ರು. ಬಾಯ್ ಮಾಡೆ. ಬಾಯ್ 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 ಗೈಸ್. ಇವಾಗ ಆಲ್ರೆಡಿ ಮನೆಗೆ ಬಂದಿದ್ದೀನಿ. ಕಾಲೇಜಲ್ಲಿ ಫಂಕ್ಷನ್ ಎಲ್ಲ ಅಚ್ಚುಕಟ್ಟಾಗಿ ಮುಗೀತು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಕಾಲೇಜ್ದು. ಇವಾಗ ಇಲ್ಲೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಪಾಪದು ಇವತ್ತಿಗೆ 8ನೇ ತಾರೀಕಿಗೆ ಕರೆಕ್ಟಾಗಿ 5 ತಿಂಗಳು ತುಂಬಿದೆ. ಅದಕ್ಕೆ ಒಂದು 5 ತಿಂಗಳದೊಂದು ಡೆಕೋರೇಷನ್ ಮಾಡಿಬಿಟ್ಟು
ಒಂದು ಚಿಕ್ಕದಾಗಿ ಒಂದು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಡೆಕೋರೇಷನ್ ಮಾಡ್ತಿದ್ದೀವಿ ಕಾಳುಗಳಲ್ಲಿ. ನೋಡಿ 5 ಮಂತ್ ಅಲ್ವಾ, ಸೊ ಅದಕ್ಕೆ ಮಾಡಿಬಿಟ್ಟು ಫೈನಲ್ ಟಚ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಫೈನಲ್ ಎಲ್ಲ ರೆಡಿ ಮಾಡಿದ್ದೀವಿ. ಮಾಡೋ ಅಷ್ಟರಲ್ಲೇ ನಮ್ಮ ಪಾಪು ಮಲಗಿಬಿಟ್ಟಿದ್ದಾಳೆ. ಅವಳನ್ನ ಎಬ್ಬಿಸಿ ಆಮೇಲೆ ಅವಳನ್ನ ರೆಡಿ ಮಾಡಿ ಆಮೇಲೆ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ. ವಯಸ್ಸುಳು ರೆಡಿ ಆಗಬೇಕು, ಆಮೇಲೆ ರೆಡಿ ಆದಮೇಲೆ ರೆಡಿ ಮಾಡಿಬಿಟ್ಟು ನಾವು ಆಮೇಲೆ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಬಿಡೋಣ ಅಂತ. ಯಾಕಂದರೆ ಅವಳನ್ನ ಎಬ್ಬಿಸಿ ಆಮೇಲೆ ನಾವು ಊಟ ಮಾಡೋಕ್ಕಾಗಲ್ಲ, ಮತ್ತು ರೆಡಿ ಮಾಡಿ ಅವಳು ಸಮಾಧಾನ ಮಾಡಿಬಿಟ್ಟು ಆಮೇಲೆ ನಾವು ಊಟ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವಳು ಮಲಗಿದಾಗಲೇ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಊಟ ಮಾಡ್ಕೊಂಡು ಬಂದು ಆಮೇಲೆ ಫೋಟೋ ತೆಗಿತೀವಿ ಗೈಸ್, ಅಷ್ಟೇ. ನಮ್ಮ ಶಾನ್ವಿ ರೆಡಿಯಾಗಿದ್ದಾಳೆ ಇವಾಗ. ಶಾನ್ವಿ ಆಯ್ ಮಾಡು. ಅದರಲ್ಲಿ ಬೆಳ್ಳೆ ಹೆಂಗೆ ಜಿಪ್ತಾವಳೆ. ಇವಾಗ ನಮ್ಮ ಕೀರ್ತಿ ಅವ್ರ ಮನೆಗೆ ಬಂದಿದ್ದೀನಿ. ಏನು ತೊಗೊಂಬಂದಿದ್ದೀನಿ ಅಂದರೆ ನಮ್ಮ ಕೀರ್ತಿಗೆ ಅಂತಂದರೆ ನಾನು ಫೋನ್ ಮಾಡಿದೆ ಏನು ತರಲಿ ಅಂತ. ಅದಕ್ಕೆ ಅವಳು ಅಂದಿದ್ದು ಏನು ಬೇಡ ಬಾ ಅಂತಂದು. ನಾನು ಇರಲಿ ಅಂತ ಒಂದು ಐಸ್ ಕ್ರೀಮ್ ತಂದಿದ್ದೀನಿ. ಅವಳಿಗೆ ಸುಮ್ಮನೆ ಏನೂ ತಂದಿಲ್ಲ ಅಂತ ಸುಳ್ಳು ಹೇಳ್ತೀನಿ. ನೋಡೋಣ ಏನು ರಿಯಾಕ್ಷನ್ ಕೊಡ್ತಾಳೆ. ಫ್ಲೇವರ್ದೊಂದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ. ನಮ್ಮ ಕೀರ್ತಿ ಗೊತ್ತಿಲ್ಲ ನಾನು ಬಂದಿರೋದು. ಇವಾಗ ಮೆತ್ತಗೆ ಹೋಗಿ ಐಸ್ ಕ್ರೀಮ್ ಇಡ್ತೀನಿ ಗೈಸ್. ಕೀರ್ತಿ ಯಾಕೆ ಏನು ಮಾಡ್ತಿದ್ದೀಯಾ? ಅಡುಗೆ ಮಾಡ್ತಾಯಿದ್ದೀನಿ. ನಿಂಗೆ ಏನೂ ತಂದಿಲ್ಲ ಕಿರು. ಪರವಾಗಿಲ್ಲ, ನಾನೇ ಹೇಳಿರ್ತೀನಿ ಬೇಡ ಅಂತ. ಗೈಸ್ ಇವಳು ಹೇಳಿದ್ಲು ಏನು ತಗೊಬರ್ಬೇಡ ಅಂತ. ನಾನು ಅದಕ್ಕೆ ನೋಡಿದೆ ಏನಾದರೂ ಐಸ್ ಕ್ರೀಮ್ ತರೋಣ ಅಂತ ಅಂದ್ಕೊಂಡಿದ್ದೆ. ಐಸ್ ಕ್ರೀಮು ತರೋಕ್ಕಾಗಲಿಲ್ಲ. ಮತ್ತೆ ಏನು ಬೇಡ ಬನ್ನಿ, ನೀವೇ ನಾಳೆ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲೇ ತಿನ್ನಿವ್ರಿ ಅಂತ ಅಂತು. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಬಂದೆ. ಕಿರು ಏನು ಬೇಡವಾ? ಏನೂ ತಂದಿಲ್ಲ. ಏನು ಬೇಡ. ಇವಾಗ ನಮ್ಮ ಕೀರ್ತಿಯವರು ಅಡುಗೆ ಮಾಡ್ತಾಯಿದ್ದಾರೆ. ಏನು ಸಾಂಬಾರು ಮಾಡ್ತೀವಿ ಕಿರು? ನುಗ್ಗೆಕಾಯಿ ಸಾಂಬಾರು. ಗೈಸ್ ಇವಾಗ ನಾಳೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಟೆಂಪಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಅಲ್ಲಿ ದೋಸೆ ಸಿಗುತ್ತೆ. ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕೀರ್ತಿಯವರು ನಾಳೆ ದೋಸೆನೂ ತಿನ್ನಲ್ಲ ಅಂತ ಅನಿಸುತ್ತೆ. ಏನೂ ತಿನ್ನಲ್ಲ ಗೈಸ್ ನಾಳೆ ನಮ್ಮ ಕೀರ್ತಿಯವರು, ಅಲ್ವಾ ಕಿರು? ಹೌದು. ಕಿರು ಏನಕ್ಕೆ ಏನೂ ತಿನ್ನಲ್ಲ? ನಾಳೆ ಗುರುವಾರ ಇವತ್ತು. ಗೈಸ್ ನಾಳೆ ರಾಯರು ವಾರ ಅಂತ ನಮ್ಮ ಕೀರ್ತಿಯವರು ಅಂದರೆ ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡಿರ್ತಾರಲ್ಲ ಅದೇನು ತಿನ್ನಲ್ಲ. ನೋಡೋಣ. ನಾನು ಮಾತ್ರ ತಿಂತೀನಿ, ಮಿಸ್ ಮಾಡೋಲ್ಲ. ನಾನು ಕಾಲೇಜ್ಗೆ ಹೋಗಿ ಬರಬೇಕಲ್ವ, ಅಪ್ ಆ್ಯಂಡ್ ಡೌನ್ ಮಾಡಬೇಕಲ್ವ, ಅದಕ್ಕೆ ನಾನು ತಿಂತೀನಿ. ಕಿರು ಫೋನ್ ಬರ್ತೈತೆ. ಅಭಿಣ ನಮ್ಮ ಅಭಿಣ ಫೋನ್ ಮಾಡೈತೆ ಇವಾಗ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜನಪದ ಜಾತ್ರಾ ಉತ್ಸವದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್.